ಮ್ಯಾಜಿಕ್ ಬಾಕ್ಸ್ ಬಗ್ಗೆ ನಾನು ಜಾಸ್ತಿ ಯೋಚನೆ ಮಾಡಿದಷ್ಟು ನಾನು ಟೆನ್ಷನ್ ಮಾಡ್ಕೊಂಡಿರೋದು ಗೊತ್ತಾಗೋಗುತ್ತೆ ಅನ್ಸುತ್ತೆ. ಇನ್ ಮುಂದೆ ತುಂಬಾ ಹುಷಾರಾಗಿರ್ಬೇಕು. ಅತ್ಗೆ ಹೇಳ್ಬೋದಾ? ನೀನ್ ಹೇಳ್ತೀಯ ಅಂತ ಕಾಯ್ತಾ ಇದ್ದೀನಿ ದುರಂಧರ. ನೈನಿ ಏನ್ ಮಾಡಿದ್ಲು ಹೇಳು. ರೆಗ್ಯುಲರ್ ಆಗಿ 4 ಜನಗಳ ಜೊತೆ ನಾರಾಯಣ ಅನ್ಕೊಂಡಿದ್ದಿದ್ರೆ ಏನು ತೊಂದರೆ ಆಗ್ತಿರ್ಲಿಲ್ಲ. ಏನೇ ಮಾಡಿದ್ರು ವೆರೈಟಿ ಆಗಿ ಮಾಡ್ತಾಳೆ. ಓದು ಬರ್ದೇ ಇರೋ ಹಸುಗೆ ಜೀತ ಮಾಡೋದಷ್ಟೇ ಗೊತ್ತಿದೆ ಅನ್ಕೊಂಡಿದ್ದೆ, ಆದ್ರೆ ಎಲ್ಲ ಗೊತ್ತು ಅನ್ನೋ ಹಾಗೆ ಬಿಹೇವ್ ಮಾಡ್ತಾ ಇದ್ದಾಳೆ ಅತ್ತಿಗೆ. ನನ್ನ ಅಣ್ಣನ್ಗೆ ಯಾವ ಟೈಮಲ್ಲಿ ಯಾವ ಟ್ಯಾಬ್ಲೆಟ್ ಕೊಡ್ಬೇಕು ಅಂತ ಗುರ್ತಿಟ್ಕೊಳ್ಳೋದಿಕ್ಕೆ ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚುತ್ತಾಳೆ ಅಂದ್ರೆ ಅವಳು ಎಷ್ಟು ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಬಹುದು. ಅದಕ್ಕೆ ಅಲ್ವಾ ಆ ನಯನಿ ಎಲ್ಲರ ದೃಷ್ಟಿಲೂ ಒಳ್ಳೆಯವಳು ಅನ್ಸ್ಕೊಂಡಿರೋದು. ಏನಾದ್ರೂ ಎಡವಟ್ಟಾಗಿ ಕೊಡ್ಬೇಕಾಗಿರೋ ಟ್ಯಾಬ್ಲೆಟ್ ಅನ್ನ ಬಿಟ್ಟು ಮತ್ತೊಂದನ್ನ ಕೊಟ್ಲು ಅನ್ಕೋ, ನಮ್ಮಣ್ಣ ಶಿವನ್ ಪಾದ ಸೇರ್ಕೋತಾನೆ. ಗಾಯತ್ರಕ್ಕಂತರ ಈ ಮನೇಲಿ ಓಡಾಡ್ಕೊಂಡಿರ್ಬೇಕು ಅನ್ನೋ ಕಾರಣಕ್ಕೆ ನಿಮ್ಮಣ್ಣ ತ್ರಿನಯನಿ ವೇಷಭೂಷಣ ಬದಲಾಯಿಸಿದ್ದಾರೆ. ಅವ್ರಿಗಿರೋ ಹಾರ್ಟ್ ಪ್ರಾಬ್ಲಮ್ ಬಗ್ಗೆ ಗೊತ್ತಿಲ್ಲ, ಆದ್ರೆ ನಯನಿ ಮಾಡ್ತಿರೋ ಕೆಲಸಗಳನ್ನ ನೋಡ್ತಾ ಇದ್ರೆ ನನ್ನ ಮೈಯೆಲ್ಲ ಉರಿತಾ ಇದೆ. ಅದು ವ್ಯವಹಾರ ಅಲ್ಲ ಅತ್ತಿಗೆ, ವಯ್ಯಾರ. ಒಡವೆಗಳನ್ನ ಹಾಕೊಂಡು ಕಾಸ್ಟ್ಲಿ ಸೀರೆಗಳನ್ನ ಉಟ್ಕೊಂಡು ಅವಳು ಕ್ಯಾಟ್ ವಾಕ್ ಮಾಡ್ತಿದ್ರೆ ಇದ್ಯಾವುದೋ ಹೊಸ ಬೇಕ್ ಬಂದಿದ್ಯಲ್ಲ ಅಂತ ಪಕ್ಕದ ಮನೆ ಬೆಕ್ಕು ನಮ್ಮನೆಗ್ ಬರೋದನ್ನೇ ನಿಲ್ಲಿಸ್ಬಿಟ್ಟಿದೆ. ಅತ್ತಿಗೆ, ಅಣ್ಣ ಹುಷಾರಾಗೋವರೆಗೂ ನೀವೇ ಪಕ್ಕದಲ್ಲಿದ್ದು ನೋಡ್ಕೊಂಡ್ರೆ ಚೆನ್ನಾಗಿರತ್ತೆ. ಅವಳು ದಡ್ಡತನದಿಂದ ಒಂದ್ ಹೋಗಿ ಇನ್ನೊಂದೇನಾದ್ರೂ ಆದ್ರೆ ಆಮೇಲೆ ನಮಗೆ ಕಷ್ಟ. ದೊಡ್ಡ ಯಜಮಾನ್ರೆ, ಇಡ್ಲಿ ತಗೊಳ್ಳಿ, ಬೇಗ ಜೀರ್ಣ ಆಗ್ಬಿಡುತ್ತೆ. ನನಗೇನು ಬೇಡಮ್ಮ. ಬೇಡ ಅಂದ್ರೆ ಹೇಗೆ? ಡಾಕ್ಟ್ರೇನೋ ಕಡ್ಲೆಪುರಿ ತಿನ್ನೋ ಹಾಗೆ ಅಷ್ಟು ಮಾತ್ರೆಗಳನ್ನ ಕೊಟ್ಟಿದ್ದಾರೆ. ಸರಿಯಾಗಿ ತಿಂದೆ ಮಾತ್ರೆ ತಗೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ನಮ್ಮ ತಾತ ಯಾವಾಗ್ಲೂ ಹೇಳ್ತಿರ್ತಾರೆ. ತಣ್ಣಗಾಗಕ್ ಮುಂಚೆ ತಿನ್ನಿ. ಏ ನಯನಿ, ಅಮ್ಮೋರೆ, ಅವ್ರಿಗೆ ತಿನ್ನಕ್ ಬರಲ್ವಾ? ತಿನ್ಸು ಅಂತ ಅವ್ರು ನಿನ್ನ ಕೇಳಿದ್ರಾ? ಇಲ್ಲ ಅಮ್ಮೋರೆ, ಅವರು ಬೇಡ ಅಂದ್ರು. ಆದ್ರೆ ಬೇಡ ಅಂದ್ರು ತಾನೆ, ಮತ್ ನೀನ್ ಯಾಕೆ ಬಲವಂತವಾಗಿ ತಿನ್ನಿಸ್ತಿದ್ಯಾ? ಹಾರ್ಟ್ ಪೇಷಂಟ್ನ ಹೇಗ್ ನೋಡ್ಕೋಬೇಕು ಅಂತ ನಿಂಗೆ ಗೊತ್ತಿಲ್ಲ? ಅಮ್ಮೋರೆ, ಬರೀ ಆರೋಗ್ಯದ ಬಗ್ಗೆನೆ ಇವ್ರ ಮುಂದೆ ಮಾತಾಡ್ತಿರ್ಬೇಡಿ. ಅವ್ರು ತುಂಬಾ ಬೇಜಾರ್ ಮಾಡ್ಕೋತಾರಲ್ವಾ. ಏಯ್, ನೀನ್ ಹೇಳ್ಬೇಕಾ ನಂಗೆ? ನೈನಿ ಹೇಳಲಿಲ್ಲ ಅಂದ್ರೆ ನಿಮಗ್ ಗೊತ್ತಾಗೋದಿಲ್ವೇನೋ ಅಂತ ಹೇಳಿದ್ಲು ಅತ್ತೆ. ಏಯ್, ನಿಂದೇನೆ ಮಧ್ಯದಲ್ಲಿ? ತಿಲೋತ್ತಮ, ಯಾಕಷ್ಟೊಂದು ಕೋಪಿಸ್ಕೋತೀಯ? ಸದ್ರ ಕೊಟ್ರೆ ತಲೆ ಮೇಲೆ ಬಂದ್ ಕೂತ್ಕೋತಾರ್ರಿ. ಯಾರೆಲ್ಲಿರ್ಬೇಕೋ ಅಲ್ಲೇ ಇರ್ಬೇಕು. ನೀವ್ ನೈನಿನ ಯಾವ ಸ್ಥಾನದಲ್ಲಿ ಇಟ್ಟಿದಿರೋ ಗೊತ್ತಿಲ್ಲ ಅತ್ತೆ. ಮಾವ ಅಂತೂ ನೈನಿನ ಆನೆ ಅಂಬಾರಿ ಮೇಲ್ ಕೂರ್ಸಿದ್ದಾರೆ. ರಾಜರ ಕಾಲದಲ್ಲಿ ಮಹಾರಾಣಿರಿಗೆ ಹೀಗೆ ಮೆರವಣಿಗೆ ಮಾಡ್ತಿದ್ರಂತೆ. ಹೌದಾ? ಮತ್ ಈ ಕೆಲ್ಸ ಏನು? ತಿಂಡಿ ತಿನ್ಸೋದೇನು, ನೀರ್ ಕುಡ್ಸೋದೇನು? ಒಂದ್ ನಿಮಿಷ ಅಮ್ಮೋರೆ,
ಇವತ್ತಿನ ದಿನ ನಾನು ಈ ಮನೆಯಲ್ಲಿ ಇರೋದಕ್ಕೆ ಕಾರಣನೇ ದೊಡ್ಡ ಯಜಮಾನ್ರು. ಆಗಿರೋ ನಷ್ಟಕ್ಕೆ ಬರೋ ಕಷ್ಟಕ್ಕೆ ಭಯ ಪಡಲ್ಲ ನಾನು. ನನ್ನನ್ನು ಈ ಮನೆ ಸೊಸೆಯಾಗಿ ಮಾಡಿದ್ರು. ಪ್ರಾಣ ಹೋಗೋವರೆಗೂ ಈ ಮನೆಗೋಸ್ಕರನೇ ದುಡಿತೀನಿ. ಮಗಳಾಗೆ ನೋಡ್ಕೊಳ್ಳೋ ದೊಡ್ಡ ಯಜಮಾನ್ರಿಗೆ ಯಾವಾಗಲೂ ಸೇವೆ ಮಾಡ್ತೀನಿ. ನೀನೇನು ಮಾಡ್ಬೇಕಾಗಿಲ್ಲ. ಹಾಸಿನಿ ನಿನ್ನ ಮೈಸೂರ್ ಮಹಾರಾಣಿ ಅಂದ್ಲಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ಅಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅತ್ತೆ. ಏನೋ ಒಂದು ನಿನ್ ಮುಖ. ನೀನು ಮಹಾರಾಣಿಯಾಗೇ ಇರು. ಈ ತರ ಕೆಲ್ಸಗಳೆಲ್ಲ ಮಾಡ್ಬೇಕಾಗಿಲ್ಲ. ಬಾಂಡ್ ಪೇಪರ್ ಮೇಲೆ ಬರೆದು ಸೈನ್ ಮಾಡ್ಕೊಡ್ತೀರಾ? ಏಯ್ ಏನೇ? ತಿಲೋತ್ತಮ, ಇವ್ರಗಳ ಹತ್ರ ಯಾಕೆ ಗಲಾಟೆ ಮಾಡ್ತೀಯಾ? ಹೋಗ್ಲಿ ಬಿಡು. ನೈನಿ, ನೀನ್ ಹೊರಡಮ್ಮ. ಇದೊಂದು ಇಡ್ಲಿನ ತಿನ್ನಿ ನೀವು. ನಾನು ಇದನ್ನೆಲ್ಲ ನೋಡ್ಕೋತೀನಿ, ನೀನ್ ಹೋಗು. ಬಾ ನೈನಿ, ಅತ್ತೆ ಸೇವೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಇದ್ರಿಂದ ಆದ್ರೂ ಅವ್ರು ಮಾಡಿರೋ ಪಾಪ ಕಳ್ಕೊಳ್ಳಿ. ನಿನ್ನ- ಬಾ. ಜಶ್ವಂತ, ಅಲ್ಲಿ ನೋಡು. ಜಶ್ವಂತ, ಇವಾಗ ನಡೆಯೋ ಸೀನ್ ಏನ್ ಹೇಳು? ಏನಾಗತ್ತೆ? ಅದೇ ಆ ಡಬ್ಬ ಸಿಗದೆ ನೈನಿ ಕೆಳಗೆ ಬಿದ್ದೋಗ್ತಾಳೆ. ಅಬ್ಬಬ್ಬಬ್ಬಬ್ಬಾ, ನೀನು ಸಿನಿಮಾನ ಜಾಸ್ತಿ ನೋಡಲ್ಲ ಅನ್ಸುತ್ತೆ. ಅಲ್ಲಿ ನೋಡು, ನಮ್ಮ ಅಮೆರಿಕ ಅಳಿಯ ಎಂಟ್ರಿ ಕೊಟ್ಟ. ಈಗಲ್ಲಿ ಹೋಗಿ ಏನ್ ಬೇಕು ನೈನಿ ಅಂತ ಕೇಳ್ತಾನೆ. ಅದು ಸಿಗ್ತಾ ಇಲ್ಲ ಯಜಮಾನ್ರೇ ಅಂತ ನೈನಿ ಹೇಳ್ತಾಳೆ. ಅವಾಗ ನಮ್ ವಿಶಾಲು ನಯನಿನ ಹಿಡ್ಕೊಂಡು ನಿಧಾನಕ್ಕೆ ಮೇಲೆ ಕೆತ್ತುತ್ತಾನೆ. ವಾವ್, ಹುಚ್ಚ ಬ್ರೋ ನಿನಗೆ ವಾವ್ ಅಂತಿದ್ಯಾ? ಅದು ಎರಡು ಕೈಯಲ್ಲಿ ಮನುಷ್ಯರನ್ನ ಎತ್ತೋದು ಅಂದ್ರೆ, ಅದರಲ್ಲೂ ನೈನಿ ತರ ಭಾರವಾಗಿರೋ ಹುಡುಗಿನ ಎತ್ತೋದು ಅಂದ್ರೆ ಗ್ರೇಟ್ ಅಲ್ವಾ ಜೆಸ್ಸಿ? ಅಫ್ಕೋರ್ಸ್ ವಿಶಾಲ್ದು ಫಿಟ್ ಆಗಿರೋ ಬಾಡಿ ಅನ್ಕೋ. ಸರಿ ಹೋಯ್ತು. ನೀನ್ ಹಾಳಾದ ಬುದ್ಧಿಗೊಂದಿಷ್ಟು ಬೆಂಕಿ ಹಾಕ. ನಿನಗ್ ಹೀಗ ಅರ್ಥ ಆಯ್ತಾ ಜಶ್ವಂತ? ಕರ್ಮ. ಹೇ ಅಲ್ಲಿ ನೋಡ್, ವಿಶಾಲ್ ಬರ್ತಾ ಇದ್ದಾನೆ. ನಿಜವಾಗ್ಲೂ ರೊಮ್ಯಾನ್ಸ್ ಏನಾದ್ರೂ ನಡೆಯುತ್ತಾ? ಓಯ್ ನೈನಿ, ಏನ್ ಬೇಕು? ನಾನು ಹೇಳಿಲ್ವಾ? ಅದು ಸಿಗ್ತಿಲ್ಲ ಯಜಮಾನ್ರೆ. ಹೇಳಿದ್ನಲ್ಲ. ನೋ,
ಜೆಸ್ಸಿ ವಾಟ್ ಹ್ಯಾಪನ್? ಜೆಸ್ಸಿ ವಿಶಾಲ್ ವಿಶಾಲ್ ನೈನಿನ ಹಿಡ್ಕೊಂಡು ಮೇಲೆ ಕೆತ್ತಿದ್ದಾನೆ. ಕೆಳಗಿಳ್ಸಕ್ ಹೇಳಿ. ಇಳ್ಸಕ್ ಹೇಳಿ. ಜೆಸ್ಸಿ ವಿಶಾಲ್ ಜೆಸ್ಸಿ ನೈನಿನ ಎತ್ಕೊಂಡಿದ್ದಾನೆ. ಇಳ್ಸಕ್ ಹೇಳಿ. ಅಮ್ಮ ಸಂಪಂಗಿ, ಜಾಸ್ಮಿನ್, ಏನೋ ಒಂದು ಹೂವೇ ತಾನೆ. ನಯನಿ ಎಲ್ಲಿದ್ದಾಳೆ, ವಿಶಾಲ್ ಎಲ್ಲಿದ್ದಾನೆ? ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ 6 ಅಡಿ ದೂರ ನಿಂತಿದ್ದಾರೆ. ಎತ್ಕೊಂಡಿದ್ದಾನೆ ಅಂತ ಹೇಳ್ತಿದ್ಯಲ್ಲಮ್ಮ, ಅಲ್ಲಿ ನೋಡು. ಸಾರಿ, ಜೆಸ್ಸಿ ಏನೋ ಬೇರೆ ಅನ್ಕೊಂಡ್ಲು. ಏನ್ ಅನ್ಕೊಂಡ್ಲು ಅಂತ ಸ್ವಲ್ಪ ಹೇಳ್ತೀರಾ ಪ್ಲೀಸ್? ಅದಕ್ಕೆಲ್ಲ ಸೆನ್ಸಾರ್ ಇದೆಯಮ್ಮ, ಇವಾಗ ಅದೆಲ್ಲ ಯಾಕೆ? ಬಾ ನೈನಿ ನೀನ್ ಹೇಳಿ, ನಾನು ತಕ್ಕೊಡ್ತೀನಿ. ವೇಶ್, ನಿನಗ್ಯಾಕೆ ಆ ಕೆಲ್ಸ? ತಕ್ಕೊಡೋದ್ರಲ್ಲಿ ಏನಿದೆ ಅತ್ತೆ, ನೀನ್ ಹೇಳಿ. ಅಮ್ಮ ಯಜಮಾನ್ರೆ, ವಿಶಾಲ್? ಏನಾಯ್ತು ಯಜಮಾನ್ರೆ? ವಿಶಾಲ್ ಏನಾಯ್ತು? ಏನಾಯ್ತು? ವಿಶಾಲ್ ಕಣ್ಣಲ್ಲಿ ಧೂಳು ಬಿತ್ತು ಅಂತ ಕಾಣಿಸುತ್ತೆ. ಓದಿದ್ರೆ ಧೂಳು ಹೋಗ್ಬೋದೇನೋ, ಸ್ವಲ್ಪ ನೋಡಮ್ಮ. ನಾನು ಓದ್ತೀನಿ. ವಿಶಾಲ್, ಏಯ್, ಅದೇನ್ ಪಿಪಿನಾ ಇಲ್ಲ ಬಲೂನಾ? ಉಫು ಉಫು ಅಂತ ಊದ್ತಿದ್ಯಲ್ಲ, ಸುಮ್ನಿರು. ಏಯ್, ಉರಿ ಕಡಿಮೆ ಆಗುತ್ತೆ ಅಂತ. ವಿಶಾಲ್, ಇವಾಗ ಹೇಗಿದೆ ವಿಶಾಲ್? ಇನ್ನು ಜಾಸ್ತಿ ಉರಿತಿದೆ. ಇವಳಿಂದನೇ ಇದೆಲ್ಲ. ನೋಡೋದಕ್ಕೆ ಇಷ್ಟಿದಳೆ, ಸಿಗ್ಲಿಲ್ಲ ಅಂದ್ರೆ ನನ್ನಂತವ್ರನ್ನ ಕರಿಬೇಕೆ ಹೊರ್ತು ಯಜಮಾನ್ರೆ ತೆಕ್ಕೊಡ್ತೀರಾ ಅಂದಿದ್ದಕ್ಕೆ ಇವಾಗ ಹೀಗಾಗಿದ್ದು. ವಿಶಾಲ್ ಓಕೆನಾ, ಅಥವಾ ಐ ಸ್ಪೆಷಲಿಸ್ಟ್ ಅನ್ನ ಕರೆಸ್ಲಾ? ಅಂದ್ರೆ ಏನ್ ದೊಡ್ಡ ಯಜಮಾನ್ರೆ? ಇಂಗ್ಲಿಷ್ ಬರಲ್ಲ, ಮಣ್ಣು ಗೊತ್ತಿಲ್ಲ. ಇವಳನ್ನೇನು ಗಾಯತ್ರಿ ಅತ್ತಿಗೆ ತರ ನೋಡ್ತಿದ್ದೀರಾ? ಐ ಸ್ಪೆಷಲಿಸ್ಟ್ ಅಂದ್ರೆ ಕಣ್ಣಿನ ಡಾಕ್ಟ್ರು. ಓದ್ಕೊಂಡಿಲ್ದೆ ಹೋದ್ರು ಸಮಸ್ಯೆ ಬಂದಾಗ ಏನ್ ಮಾಡ್ಬೇಕು ನನಗೆ ಗೊತ್ತು ಅಮ್ಮೋರೆ. ಆಹಾ, ಹಾಗಾದ್ರೆ ಕಣ್ಣಲ್ಲಿರೋ ಧೂಳನ್ ತೆಗಿತ್ಯಾ? ಬೆಣ್ಣೆಯಿಂದ ಕೂದಲು ತೆಗ್ದಷ್ಟು ಸುಲಭವಾಗಿ ತೆಗೆದ್ಬಿಡ್ತಾಳೆ ನಮ್ ನೈನಿ. ಅವಳು ಹೇಳ್ತಿದ್ದಾಳೆ ಅಂದ್ರೆ ಕೆಲ್ಸ ಆದಂಗೆ ದುರ್ದು ಆಂಟಿ. ಹಾಸಿನಿ ಅಕ್ಕ, ಸ್ವಲ್ಪ ಹಸುವಿನ ಹಾಲ್ ಬೇಕು. 1 ಸೆಕೆಂಡ್ ಅಲ್ಲಿ ತರ್ತೀನಿ ನೈನಿ. ಇಷ್ಟು ಬೇಗನಾ? ಫಾರ್ ಮೈ ಲವ್ಲಿ ಸಿಸ್ಟರ್ ನೈನಿಗೋಸ್ಕರ. ನೈನಿ ತಗೋ. ಯಜಮಾನ್ರೆ, ಇಲ್ಲಿ ಕೂತ್ಕೊಳ್ಳಿ. ವಾಟ್ ಇಸ್ ಶಿ ಡೂಯಿಂಗ್? ಐ ಡೋಂಟ್ ನೋ ಜಾಸ್ಮಿನ್. ಏಯ್, ನೀ ಮತ್ತೇನಾದ್ರೂ ಇಂಗ್ಲಿಷ್ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಮಾತಾಡಲ್ಲ ಬಿಡು ಮಾಮ್. ಒಂದನ್ನ ಮಾಡಕ್ ಹೋಗಿ ಇನ್ನೊಂದಾಗತ್ತೆ ಅನ್ನಿಸ್ತಿದೆ. ನೋಡ್ತಾ ಇರು. ಯಜಮಾನ್ರೆ, 1 ನಿಮಿಷ. ಸ್ವಲ್ಪ ಕಣ್ ತೆಗಿರಿ, ಸ್ವಲ್ಪ ಕಣ್ ತೆಗಿರಿ. ಬೇಡ, ಉರಿತಾ ಇದೆ. ಯಜಮಾನ್ರೆ, ಸ್ವಲ್ಪ ಹೊತ್ತು ಸುಮ್ನಿರಿ, ಸ್ವಲ್ಪ ಕಣ್ ತೆಗಿರಿ. ಸ್ವಲ್ಪನೇ, 1 ನಿಮಿಷ ಇರಿ. ಯಜಮಾನ್ರೆ, ಸ್ವಲ್ಪ ಕಣ್ ತೆಗಿರಿ. ಹಾಳ ಧೂಳು, ನಮ್ಮ ಯಜಮಾನ್ರನ್ನೇ ಆಡಿಸ್ತೀಯಾ? ಇರು, ನಿಂಗೆ ಮಾಡ್ತೀನಿ.
ಆ ಹಾಲು ಯಾಕೆ ಹಾಕ್ತಿದ್ದಾಳೆ? ಇದ್ಯಾವ ತರ ಔಷಧಿ? ಶಟಾಪ್. ಹಾವುಗಳೇ ಇಲ್ದೇ ಇರೋ ಹುತ್ತದಲ್ಲಿ ಲೀಟರ್ ಹಾಲು ಹಾಕಿ ವ್ರತ ಆಚರಿಸ್ತೀರಾ. ಅವಾಗೇನು ಮಾತಾಡ್ದೇ ಇದ್ದವರು? ನೈನಿ ತನಗೆ ಗೊತ್ತಿರೋ ಮನೆ ಔಷಧಿ ಮಾಡ್ತಿದ್ರೆ ಏನೇನೋ ಮಾತಾಡ್ತೀರಾ. ಹಸುವಿನ ಹಾಲು ತಾಯಿ ಸಮಾನ. ಹೌದು ದೊಡ್ಡಮ್ಮೋರೆ. ನೈನಿ ಇವಾಗ ಏನ್ ಮಾಡ್ತೀಯಾ? ನಿಧಾನವಾಗಿ ಕಣ್ಣುರಿ ಕಡಿಮೆ ಆಗಿ ಸ್ವಲ್ಪ ತಂಪಾಗುತ್ತೆ. ಆಗ ಧೂಳ್ನ ನಾಲ್ಗೆ ತೂದಿಂದ ತೆಗಿಬೇಕು. ಕೇಳಿಸ್ಕೊಂಡ್ರ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಇವಾಗ ನಮ್ಮ ರಾಜ್ಕುಮಾರಿ ನೈನಿ ಅವರು ತನ್ನ ನಾಲ್ಗೆಯಿಂದ ವಿಶಾಲ್ ಕಣ್ಣಲ್ಲಿ ಸೇರ್ಕೊಂಡಿರೋ ಧೂಳನ್ನ ಅನಾಯಾಸವಾಗಿ ಹೇಗ್ ತೆಗಿತಾಳೆ ಅಂತ ನಿಮ್ ಕಣ್ಣಾರೆ ನೋಡಿ. ಯಜಮಾನ್ರೆ, ಮೆತ್ತಗೆ ಮೆತ್ತಗೆ ಸ್ವಲ್ಪ ಕಣ್ ತೆಗೀರಿ ಯಜಮಾನ್ರೆ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೋಡಕ್ಕಾಗ್ದೆ ಹೊಟ್ಟೆ ಉರ್ಕೊಂಡವ್ರು ಕೆಲವ್ರು, ನೋಡಿ ಆನಂದ ಪಟ್ಟವ್ರು ಇನ್ ಕೆಲವರು. ಇಂಥ ಶೃಂಗಾರ ರಸಭರಿತ ವೈಭವೋಪೇತ ರಮಣೀಯ ದೃಶ್ಯನ ನೋಡ್ತಿರೋದು ನನ್ ಜೀವನದಲ್ಲೇ ಇದೇ ಮೊದಲನೇ ಸಲ. ಅಯ್ಯೋ, ತೆಗೆದ್ಬಿಟ್ಟೆ ಯಜಮಾನ್ರೆ. ಈಗ ಹೇಗಿದೆ? ನೈನಿ, ಏನಿ ಮೆಂಟಲ್ ಹಾಲ್ ಆಗ್ತಿದ್ದಾಳೆ ಅನ್ಕೊಂಡೆ, ಆದ್ರೆ ಈಗ ನೋಡಿದ್ರೆ ನಿಜವಾಗ್ಲೂ ಪೇನ್ ಕಡಿಮೆ ಆಯ್ತು. ರಿಯಲಿ ನಿನಗೆ ಹೇಗೆ ಕೃತಜ್ಞತೆ ಸಲ್ಲಿಸ್ಬೇಕೋ ನನಗಂತೂ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು. ಸುಮ್ನಿರಿ ಯಜಮಾನ್ರೆ, ನಾನೇನು ಅಷ್ಟು ದೊಡ್ಡ ಕೆಲಸ ಮಾಡಿಲ್ಲ. ಹಾಗೆ ಹೇಳೋರೇ ದೊಡ್ಡವರಮ್ಮ. ನಾವು ಇಷ್ಟೊಂದು ಜನ ಇದ್ರು ಪ್ರೇಕ್ಷಕರ ತರ ನೋಡ್ತಾ ಇದ್ವಿ ಹೊರತು ನಮ್ಮ ಕೈಲಿ ಏನೂ ಆಗ್ಲಿಲ್ಲ. ಏನೋ ಅವ್ರ ತಾತಂಗೆ ಆಯುರ್ವೇದ ಟಚ್ ಇತ್ತು, ಅದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಏನ್ ಮಾಡ್ತಿದ್ಲು? ಆದ್ರೆ ನಂಗ್ ಸ್ವಲ್ಪ ಬೇಜಾರಾಗಿದೆ. ಯಾಕೆ? ಇಂಥ ಬ್ಯೂಟಿಫುಲ್ ಸೀನ್ ನೋಡೋದನ್ನ ತಿಲೋತ್ತಮತೆ ಮಿಸ್ ಮಾಡ್ಕೊಂಡ್ರಲ್ಲ ಅಂತ. ಈ ಮಾತನ್ನ ಅತಿಗೆ ಏನಾದ್ರೂ ಕೇಳಿಸ್ಕೊಂಡ್ರೆ ನಿನ್ ಜುಟ್ಟಿಗೆ ಬೆಂಕಿ ಹಚ್ಬಿಡ್ತಾರೆ. ಅಮ್ಮ, ನನ್ ಜುಟ್ಟು. ಯಶವಂತ್, ಏನೋ ಮಾತಾಡಬೇಕು ಅಂತ ಕರೆದು ಏನು ಹೇಳ್ತಾನೆ ಇಲ್ಲ. ಬರೋ ವಾರ ನಮ್ಮ ವೆಡ್ಡಿಂಗ್ ಡೇ ಭಾವ. ಏನಾದರೂ ಅಕೇಶನ್ ಸಿಕ್ಕಿದ್ರೆ ಸಾಕು. ಸುಧಾ 10 ಜನನ್ನ ಸೇರಿಸಿ ಊಟಕ್ಕೆ ಹಾಕೋಣ ಅಂತ ಇದ್ಲು. ನನ್ನ ತಂಗಿ ಯಾವಾಗಲೂ 4 ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ಲು ಯಶವಂತ್. ಹೌದು ಭಾವ, ಅದಕ್ಕೆ ವೆಡ್ಡಿಂಗ್ ಡೇ ದಿನ 100 ಜನಕ್ಕಾದರೂ ಅನ್ನದಾನ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಗುಡ್, ಒಳ್ಳೆ ಯೋಚನೆ. ನನ್ನ ಸಹಾಯ ಸಹಕಾರ ಯಾವಾಗಲೂ ಇರುತ್ತೆ. ನಂಗೆ ಗೊತ್ತು ಭಾವ, ಆದರೆ ನನಗೆ ತಿಳಿದಿರೋದೇನು ಅಂದರೆ, ಅದು ನೈನಿನ ಅರೆಸ್ಟ್ ಮಾಡ್ದಂಗೆ ಮಾಡಿಬಿಟ್ಟು ನೀವು ಅವಳನ್ನ ಅವತ್ತೇ ಬಿಟ್ಬಿಟ್ರಿ.
ಅಂದರೆ ಅವಳೇನು ತಪ್ಪು ಮಾಡಿಲ್ಲ ಅಂತ ನೀವು ನಂಬ್ತೀರಾ? ಆ ಥರ ಏನಿಲ್ಲ ಜಶ್ವಂತ್. ವಿಶಾಲ್ ಕೂಡ ಆರ್ಚಿಡ್ ಫ್ಲವರ್ಸಲ್ಲಿ ವಿಷ ಬೆರೆಸಿದ್ದು ನೈನಿ ಅಲ್ಲ, ಅವರೇ ಅಂತ ಕನ್ವಿನ್ಸ್ ಮಾಡಕ್ಕೆ ಬಂದರು. ಓ, ಇಂಟ್ರೆಸ್ಟಿಂಗ್. ಇಬ್ಬರನ್ನೂ ಜೈಲಲ್ಲಿ ಹಾಕಲಿಲ್ಲ, ಯಾಕಂದರೆ ನೈನಿ ಮನೆಯಿಂದ ಫ್ಲವರ್ಸ್ ತೊಗೊಂಡು ಹೋದ್ಲು ಅಂತ ಕೆಲಸದವರು ಸಾಕ್ಷಿ ಹೇಳಿದ್ರು. ವಿಶಾಲ್ ತಾನು ಮಾಡಿದ್ದೀನಿ ಅಂತ ಒಪ್ಕೊಂಡ್ಮೇಲೆ ಆ ಸಾಕ್ಷಿಗೂ ಬೆಲೆ ಇಲ್ದಂಗಾಯ್ತು. ಐ ಸಿ. ನೈನಿನ ಬಿಡಿಸೋದಕ್ಕೆ ವಿಶಾಲ್ ಹೊರಗಡೆ ಹೋದ ಅನ್ಸತ್ತೆ. ಅರೆಸ್ಟ್ ಮಾಡಿದ್ಮೇಲೆ 24 ಅವರ್ಸಲ್ಲಿ ಕೋರ್ಟ್ ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ನನ್ನ ಕೆಲಸ ಹೊರಟೋಗುತ್ತೆ. ಅವರಿಬ್ಬರಲ್ಲಿ ಯಾರನ್ನಂತ ಕರ್ಕೊಂಡು ಹೋಗ್ಲಿ. ಸೊ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗೋವರೆಗೂ ಅವರಿಬ್ಬರನ್ನು ಮನೆಗೆ ಕಳಿಸಿದ್ದೀನಿ. ಮತ್ತೆ ಈ ಕೇಸ್ ನಮಗೆ ಉಲ್ಟಾ ಹೊಡೆಯೋಗಿದೆ. ಒಳ್ಳೆ ಚಾನ್ಸ್ ಇರೋದನ್ನ ವಿಶಾಲ್ ಹಾಳು ಮಾಡಿಟ್ಟ. ಛೇ. ಜಶ್ವಂತ್, ನಾವಿನ್ನು ಹೊರಡೋಣವಾ? ನಂಗೆ ಬೇರೆ ಕೆಲಸ ಇದೆ, ನೀವು ಹೊರಡಿ ಭಾವ. ನಾನು ಮತ್ತೆ ಮೀಟ್ ಮಾಡ್ತೀನಿ. ಓಕೆ, ಟೇಕ್ ಕೇರ್. ಯಜಮಾನ್ರೆ, ಏನ್ ಮಾಡ್ತಿದ್ದೀರಾ? ನೀನು ಯಾವ ಟೈಮಿಗೆ ಬರ್ತೀಯ ಅಂತ ನಿನ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಅಂದ್ರೆ ನಿಮಗ್ ಬಿಡುವಿದೆ ಅಂತ ಆಯ್ತು. ಇದೇನು ಅಂತ ಸ್ವಲ್ಪ ನೋಡ್ತೀರಾ ಯಜಮಾನ್ರೆ? ಭದ್ರವಾಗಿರ್ಲಿ ಅಂತ ಚೀಲದಲ್ಲಿ ಹಾಕೊಂಡು ತಗೊಂಡ್ ಬಂದಿದ್ದೀನಿ. ಬೆಳಗ್ಗೆ ಗಾಯತ್ರಿ ಅಮ್ಮವ್ರು ಬಳಸ್ತಿದ್ದ ವಸ್ತುಗಳನ್ನ ತೊಳಿಬೇಕಾದ್ರೆ ಈ ಪೆಟ್ಟಿಗೆ ಸಿಕ್ತು ಯಜಮಾನ್ರೆ. ಏನಿದೆಯೋ ಗೊತ್ತಿಲ್ಲ, ಮೂಲೆಯಲ್ಲಿ ಯಾಕೆ ಬಿಸಾಕಿದಾರೋ ಗೊತ್ತಾಗ್ಲಿಲ್ಲ. ಇದರಲ್ಲಿ ಅತಿಗೆ ಗೊತ್ತಿಲ್ಲದೆ ಇದ್ರು ಮುಖ್ಯವಾಗಿರೋದಿರಬೇಕು ಅಂತ ಚೆನ್ನಾಗಿ ಗೆಸ್ ಮಾಡಿದ್ದಾರೆ. ಇದರಲ್ಲಿ ಏನಿದೆ ಯಜಮಾನ್ರೆ? ನಮ್ಮಮ್ಮನ ಪ್ರಾಣ, ನಮ್ಮಮ್ಮನ ಪ್ರಾಣ, ನಮ್ಮಮ್ಮನ ಪ್ರಾಣ, ನಮ್ಮಮ್ಮನ ಪ್ರಾಣ. ವಿಶಾಲ್, ಅಮ್ಮ, ಏನಿದು? ಮ್ಯಾಜಿಕ್, ಮ್ಯೂಸಿಕ್ ಅಂಡ್ ಲಾಜಿಕ್. ಮ್ಯಾಜಿಕ್, ಮ್ಯೂಸಿಕ್ ಅಂಡ್ ಲಾಜಿಕ್ಕಾ? ತುಂಬಾ ವೆರೈಟಿ ಆಗಿದ್ಯಮ್ಮ. ಹೌದು ಪುಟ್ಟ, ನೀನೇ ಕೇಳಿದ್ದೆ ಅಲ್ವಾ ನನ್ನ ಫ್ರೆಂಡ್ಸ್ ಯಾರ ಹತ್ರನೂ ಇಲ್ದೇ ಇರೋ ಸ್ಪೆಷಲ್ ಗಿಫ್ಟ್ ಬೇಕು ಅಂತ. ನಿಂಗೋಸ್ಕರನೇ ತಂದಿದ್ದೀನಿ.
ಬರ್ತಿದೆ. ಆಗಾಗ ಇದರಲ್ಲಿ ಈ ತರ ಮ್ಯೂಸಿಕ್ ಬರ್ತಿರುತ್ತಂತೆ. ಈ ಮ್ಯೂಸಿಕ್ ಏನಂದ್ರೆ ಇದ್ರೊಳಗೆ ಏನಾದ್ರೂ ಬಚ್ಚಿಟ್ರೆ ಅದೆಷ್ಟೇ ಹುಡುಕಿದ್ರೂ ಸಿಗಲ್ಲ. ಓ, ಮಾಯ ಆಗುತ್ತಾ ಅಮ್ಮ? ಇದ್ರೊಳಗೆ ಇರುತ್ತೆ ಪುಟ್ಟ, ಆದ್ರೆ ಅದನ್ನ ಲಾಜಿಕ್ ಇಂದ ತೆಗಿಬೇಕು. ಓ, ಲೈಕ್ ಪಜಲ್. ಎಸ್, ಯು ಆರ್ ರೈಟ್. ಇಂಟ್ರೆಸ್ಟಿಂಗ್ ಆಗಿದ್ಯಮ್ಮ. ಅಮ್ಮ, ಇದ್ರೊಳಗಡೆ ಏನಾರು ಇಡೋಣ, ಮತ್ತೆ ಅದನ್ನ ಹೇಗೆ ಹೊರಗೆ ತೆಗೆಯೋದು ಅಂತ ನೋಡೋಣ. ಹಲೋ, ಈಗಲೇ ಹೊರಡ್ತಾ ಇದ್ದೀನಿ. ಹಾ, ಆ ಫೈಲ್ ತೊಗೊಂಬರೋದಕ್ಕೆ ಹೇಳಿ. ಓಕೆ, ಟ್ರೈ ಮಾಡೋಣ ಅಮ್ಮ. ಇದ್ರ ಬಗ್ಗೆ ಇದನ್ನ ತಯಾರಿಸಿರೋರು ಹೇಳಲ್ಲ ಪುಟ್ಟ, ನಾವೇ ತಿಳ್ಕೋಬೇಕು. ಪ್ರಾಜೆಕ್ಟ್ ಕೆಲ್ಸದ ಮೇಲೆ ನಾನು ಲಕ್ಷ್ಮೀಪುರಕ್ಕೆ ಹೋಗ್ತಿದ್ದೀನಲ್ಲ, ಸಾಯಂಕಾಲ 6 ಗಂಟೆಗೆ ಬಂದ್ಬಿಡ್ತೀನಿ. ಅಷ್ಟರೊಳಗೆ ನಾನು ಇದ್ರ ಬಗ್ಗೆ ತಿಳ್ಕೊಂಡು ನನ್ನ ಬಂಗಾರದ ಕೂಸ್ಗೆ ಇದನ್ನ ಎಕ್ಸ್ಪ್ಲೈನ್ ಮಾಡಿ ಗಿಫ್ಟ್ ಆಗಿ ಕೊಡ್ತೀನಿ. ಓಕೆನಾ? ಬೇಗ ಬಂದ್ಬಿಡಮ್ಮ. ಸರಿ ಪುಟ್ಟ, ಬಾಯ್. ಇದೇನ್ ಯಜಮಾನ್ರೆ, ವಿಚಿತ್ರವಾಗಿದೆ. 16 ವರ್ಷದ ಮುಂಚೆ ನನಗೋಸ್ಕರ ಅಮ್ಮ ತಗೊಂಬಂದಿದ್ರು. ಯಾವಾಗ ಮ್ಯೂಸಿಕ್ ಬರುತ್ತೋ, ಹೇಗೆ ಮ್ಯಾಜಿಕ್ ಮಾಡಿದ್ರೆ, ಯಾವ ಲಾಜಿಕ್ ಬಳಸಿದ್ರೆ ಇದನ್ನ ತೆಗೆದು ನೋಡ್ಬೋದು ಅಂತ ಯಾರಿಗೂ ಗೊತ್ತಿಲ್ಲ ನೈನಿ. ಅಂದ್ರೆ ಗಾಯತ್ರಿ ಅಮ್ಮವ್ರು ಕೂಡ ಗೊತ್ತಿಲ್ವಾ? ಅಮ್ಮಂಗೆ ಗೊತ್ತಿತ್ತು. ನನಗೆ ತಿಳಿಯೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಹೊರಟೋದ್ರು. ಮತ್ತೆ ಮತ್ತೆ ಜೀವಂತವಾಗಿ ಬರಲೇ ಇಲ್ಲ. ಪ್ರಾಣ ತೆಗ್ದಿರೋ ಈ ಪೆಟ್ಟಿಗೆ ನಮಗೆ ಯಾಕೆ ಯಜಮಾನ್ರೆ? ಇದು ಬೇಡವೇ ಬೇಡ. ಅದನ್ನು ಇಲ್ಲಿ ಕೊಡಿ ಯಜಮಾನ್ರೆ, ಎಲ್ಲೋ ಒಂದ್ ಕಡೆ ಇಟ್ಬಿಟ್ಟು ಬರ್ತೀನಿ. ಅಮ್ಮನ ಪ್ರಾಣ ಹೋಗೋದಕ್ಕೆ ಇದು ಕಾರಣ ಅಲ್ಲ ನೈನಿ. ಮತ್ತೆ ಮತ್ತೆ ಇನ್ಯಾಕೆ ಯಜಮಾನ್ರೆ? ಗೊತ್ತಿಲ್ಲ, ನನಗೋಸ್ಕರ ತರಿಸಿದ್ರು ಇದನ್ನ. ಇದರಲ್ಲಿ ಅಮ್ಮವ್ರು ಏನಾದರೂ ಬಚ್ಚಿಟ್ಟಿರ್ಬೋದು ಅಂತೀರಾ? ಏನಿದ್ರು ಇಲ್ಲದೆ ಇದ್ರು ಅಮ್ಮನ ಪ್ರೀತಿ ಅಂತೂ ಇದೆ ನೈನಿ. ಅದಕ್ಕೆ ಏನೋ ಹಾಸಿನಿ ಅಕ್ಕ ಯಾರಿಗೂ ತೋರಿಸ್ಬೇಡ ಅಂತ ಹೇಳಿದ್ದು. ತಿಲೋತ್ತಮ ಅಮ್ಮೋರು ಕೂಡ ಇದು ಸಿಕ್ಕಿದೆ ಅಂತ ಹೇಳ್ಬೇಡ ಅಂದ್ರು. ಹೇಳ್ದೆ ಇರೋದೆ ಒಳ್ಳೇದಾಯ್ತು ನೈನಿ. ಇಲ್ದಿದ್ರೆ
ಈ ಅಮ್ಮ ನಂದ್ಕೋತಿದ್ರು. ನನ್ನನ್ನು ಹೆತ್ತ ತಾಯಿ ಜೊತೆ ನಾನು ಕಳೆದಿದ್ದ ದಿನಗಳನ್ನ ನೆನಪಿಸ್ಕೊಂಡು ಈ ಅಮ್ಮನ ಕಡೆ ಗಮನ ಹರಿಸ್ತಿಲ್ಲ ಅಂತ ಫೀಲ್ ಆಗಿರೋರು. ಅಮ್ಮ, ನೀವು ಹೇಗಿದ್ದೀರಾ ಅಮ್ಮ? ತಗೊಳ್ಳೆ, ಜಾಸ್ತಿ ಹೊತ್ತು ಮಾತಾಡ್ಬೇಡ. ಯಾಕೆ? ಆರೋಗ್ಯಕ್ಕೆ ಒಳ್ಳೇದಲ್ವಾ? ಚಾರ್ಜಿಂಗ್ ಇಲ್ಲಮ್ಮ ತಾಯಿ. ಅಮ್ಮ ತಾಯಿ ಅಂತೀಯಲ್ಲೇ, ನಾನಿನ್ನು ಚಿಕ್ಕೋಳು. ಹಾ ಸರಿ, ಇದಕ್ಕೇನ್ ಕಮ್ಮಿ ಇಲ್ಲ, ಮಾತಾಡ್ಕೊಂಬ ಹೋಗು. ನಮ್ ಚಿಕ್ಕ ಯಜಮಾನ್ರು ಕೋಟಿಧಿಪತಿ ಅಂತ ಹೊಟ್ಟೆವ್ರಿ ನಿನ್ಗೆ. ವಾಹ್, ಮಾಡಿದ್ಲಪ್ಪ ಫೋನು. ಪಿಕ್ ಮಾಡಿಲ್ಲ ಅಂದರೆ 30 ಸಲ ಮಾಡ್ತಾಳೆ. ಆ ಟೆನ್ಷನ್ ತಗೊಳ್ಳೋದೆ ಒಂದ್ಸಲಿ ಮಾತಾಡೋದೇ ಬೆಟರ್. ಹಲೋ ಚಿಕ್ಕ ಯಜಮಾನ್ರೆ, ಯಾಕೆ ಅಷ್ಟೊತ್ತು ರಿಂಗ್ ಆಯ್ತು? ಮೊಬೈಲ್ ಅಂದ್ಮೇಲೆ ರಿಂಗ್ ಆಗುತ್ತೆ. ಮ್ಯಾಟ್ರ್ ಏನಂತ ಹೇಳು ಸುಮನ. ಬ್ಯುಸಿ ಆಗಿದ್ದೀರಾ? ಹಾಗಾದ್ರೆ 5 ನಿಮಿಷ ಬಿಟ್ ಮಾಡ್ಲಾ? ಎಲ್ಲರೂ 5 ನಿಮಿಷ ಬಿಟ್ ಮಾಡ್ಲಾ ಅಂತ ಕೇಳ್ತಾರೆ. ನೀನ್ ನೋಡಿದ್ರೆ ಇವಾಗಲೇ ಮಾಡ್ಲಾ ಅಂತ ಕೇಳ್ತಿದ್ಯಾ? ಹೋಗ್ಲಿ, 1 ನಿಮಿಷ ಆದ್ರೂ ಮಾತಾಡಿ ಈಗ. ಏನ್ ಹೇಳು? ಜಾತ್ರೆ ಅಲ್ವಾ, ಊರವರೆಲ್ಲ ಚಂದ ಕೊಡ್ತಾರೆ. ಬೇರೆಯವರೆಲ್ಲ ಈಗಾಗ್ಲೇ ಅರ್ಧ ಕೊಟ್ಬಿಟ್ಟಿದ್ದಾರೆ. ನಮ್ ಪಕ್ಕದೂರವರೆಲ್ಲ ಈಗಾಗ್ಲೇ. ಸಾಕ್ ಮಾಡು, ಅರ್ಥ ಆಯ್ತು. ಈ ನಂಬರಿಗೆ ಅಮೌಂಟ್ ಕಳಿಸ್ಬೋದಾ? ನಿನ್ ಫ್ರೆಂಡ್ ಪದ್ಮಾವತಿನ ಕೇಳು. ಏ ಪದ್ಮಾವತಿ, ಬಾ, ತುಂಬಾ ಕಿರಿಕಪ್ಪ. ಪದ್ಮಾವತಿ ಬಾ ಇಲ್ಲಿ. ನಿನ್ ಡಬ್ಬಾಗೆ ದುಡ್ಡು ಕಳಿಸ್ಬೋದು ಅಂತ ಕೇಳ್ತಾ ಇದಾರೆ. ಡಬ್ಬಾ ಏನೇ ಡಬ್ಬಾ? ನಿನ್ ಫೋನ್ ನೋಡಕ್ಕೆ ಡಬ್ಬಾ ತರ ಇದೆಯಲ್ಲ, ಅದಕ್ಕೆ ಹಾಗೆ ಹೇಳ್ದೆ ಕಣೆ. ಆ ವಿಷಯ ಅವ್ರಿಗೂ ಹೇಳ್ಬೇಕಾ? ದುಡ್ಡಂತೂ ಕಳಿಸ್ಬೋದು. ಸರಿ, 1 ನಿಮಿಷ ಇರು. ಹಲೋ ಚಿಕ್ಕ ಯಜಮಾನ್ರೆ. ಕೇಳಿಸ್ತು. ಇವಾಗ 10,000 ಕಳಿಸಿದ್ದೀನಿ. ಇನ್ನೂ ಬೇಕು ಅಂದ್ರೆ ನಾಳೆ ನಾಡಿದ್ದು ಕಳಿಸ್ತೀನಿ. ಅದಾಗಲ್ಲ ಚಿಕ್ಕ ಯಜಮಾನ್ರೆ. ನಾನು ಅರ್ಜೆಂಟಾಗಿ ಹೋಗ್ಬೇಕು, ಮತ್ತೆ ಫೋನ್ ಮಾಡ್ಬೇಡ. ಬಾಯ್. ಹಲೋ. ಏನಂತಿದ್ದಾರೆ? ಜಾತ್ರೆಗೆ ಊರವರೆಲ್ಲ ಚಂದ ಕೊಡ್ತಿದಾರೆ ಅಂತ ಹೇಳಿದಿಕ್ಕೆ ಅವ್ರನ್ನ ಕೇಳ್ದೆ ಅನ್ಕೊಂಡು 10,000 ಕಳಿಸ್ಬಿಟ್ರು ನನ್ನ ಅಕೌಂಟ್ಗ. ತಂದ್ಕೊಡ್ತೀನಿ, ನೀನ್ ಏನ್ ಬೇಕಾದ್ರೂ ಮಾಡ್ಕೋ. ಬಚ್ಚಿಡಕ್ ಆಗಲ್ಲ, ಖರ್ಚು ಮಾಡ್ಬೇಕು. ಆದ್ರೆ ಹೇಗ್ ಮಾಡೋದು? ಜೆಸ್ಸಿ, ಏನ್ ವಿಷಯ ಬ್ರೋ? ಇನ್ಸ್ಪೆಕ್ಟರ್ ಮೀಟ್ ಮಾಡಿ ಮಾತಾಡ್ದೆ. ಏನಂತಿದ್ದಾನೆ? ಆ ನೈನಿ ಮೇಲೆ ಅವನಿಗೆ ಅನುಮಾನ ಇಲ್ಲ ಅನ್ಸತ್ತೆ. ವಾಟ್? ಹೌದು ಜೆಸ್ಸಿ, ನೈನಿ ಆ ಕೆಲಸ ಮಾಡಿರಲ್ಲ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ದ. ಹೂವಲ್ಲಿ ನೈನಿ ವಿಷ ಬೆರೆಸಿರಲ್ಲ ಅಂತ ಅವನ್ ನಂಬಿದಾನೆ ಅಂದ್ರೆ ನಮ್ಮ ಮೇಲೆ ಡೌಟ್ ಬಂದಿದ್ಯಾ? ಲಕ್ಕೀಲಿ ಇನ್ನೂ ನಮ್ಮ ಮೇಲೆ ಒಳ್ಳೆ ಅಭಿಪ್ರಾಯನೇ ಇದೆ. ನೈನಿನ್ ಬಿಟ್ ಕಳ್ಸಿ ಅವನ್ ನಮ್ಮ ಮೇಲೆ ಅನುಮಾನ ಪಡ್ದೆ ಇನ್ ಯಾರನ್ನ ಟಾರ್ಗೆಟ್ ಮಾಡಿರ್ಬೋದು ಅನ್ಸುತ್ತೆ. ಹಾಸಿನಿ ಅಹಲ್ಯ ಆಂಟಿ ಮೇಲಂತೂ ಡೌಟ್ ಪಡ್ಬೇಕು ಅಂತ ಯೋಚನೆ ಕೂಡ ಬರಲ್ಲ. ತಿಲೋತ್ತಮ ಆಂಟಿನ ಅನುಮಾನದಿಂದ ಕೇಳಿದ್ರೆ ಅವ್ರು ಸುಮ್ಮನೆ ಇರಲ್ಲ, ಸುತ್ತಿ ಬಳಸಿ ಮತ್ತೆ ನಂಬುಡಕ್ಕೆ ಬರುತ್ತೆ. ಅದಕ್ಕೆ ನಾನೊಂದು ಡಿಸಿಷನ್ ತೊಗೊಂಡಿದ್ದೀನಿ ಜೆಸ್ಸಿ. ಏನದು? ಸ್ವರ್ಗದಲ್ಲಿ ಇರೋ ಸುಧಾ ಅವ್ರ ಅಣ್ಣನ ಬಗ್ಗೆ ಕನ್ವರ್ಸ್ತಾ ಇರ್ತಾಳೆ. ಒಂದು ಸರ್ತಿ ಕಳಿಸ್ಬಿಟ್ರೆ ಈ ಇನ್ಸ್ಪೆಕ್ಟರ್ ತಿರುಗಿ ಬರೋದೇ ಇಲ್ಲ. ಆತರ ಪಟ್ಟು ಅಂತ ಹುಚ್ಚ ಕೆಲಸ ಮಾತ್ರ ಮಾಡಬೇಡ ಬ್ರೋ. ಮದ್ವೆಗೆ ಬರೋಕ್ ಮುಂಚೆ ಬ್ರೇಕ್ ಫೇಲ್ ಆಗಿ ಆಕ್ಸಿಡೆಂಟ್ ಆಗೋಗಿದೆ ಅಂತ ಅನ್ಕೊಂಡಿದ್ದಕ್ಕೆ ಸರಿ ಹೋಯ್ತು. ಅದರ ಬಗ್ಗೆ ಕೂಡ ಎನ್ಕ್ವೈರಿ ಮಾಡಿದ್ರೆ ರೌಡಿ ಜೊತೆ ನೀನ್ ಮಾತಾಡಿರೋ ಕಾಲ್ ರೆಕಾರ್ಡಿಂಗ್ಸ್ ಎಲ್ಲ ಹೊರಗೆ ಬರುತ್ತೆ. ಇವಾಗ ಏನ್ ಮಾಡೋಣ ಜೆಸ್ಸಿ? ಹುಷಾರಾಗಿರ್ಬೇಕು. ಒಂದ್ ಸ್ವಲ್ಪ ದಿವಸ ಏನೂ ಮಾಡೋದು ಬೇಡ. ವಿಶಾಲ್ ನನಗೆ ನ್ಯಾಯ ಕೊಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ. ಅಷ್ಟರಲ್ಲಿ ಅವನ್ ಬಾಯಿಂದ ದಿನಪೂರ್ತಿ ಅವಳನ್ನ ನಯನಿ ನಯನಿ ಅಂತ ಕರೆಯೋದನ್ನ ಬಿಡಿಸಿ
ಜಾಸ್ಮಿನ್ ಜೆಸ್ಸಿ ಅಂತ ಕರೆಯೋ ಥರ ಮಾಡಬೇಕು. ಅದಷ್ಟು ಈಸಿಯಾಗಿ ಆಗೋಂಥ ಕೆಲಸ ಅಲ್ಲ ಜೆಸ್ಸಿ. ಸಲೀಮ್ ಅನಾರ್ಕಲಿ, ದೇವದಾಸ್ ಪಾರ್ವತಿ, ಲೈಲಾ ಮಜ್ನು ಎಲ್ಲ ತುಂಬ ಪವಿತ್ರವಾಗಿ ಪ್ರೀತಿ ಮಾಡ್ತಿದ್ರು ಅಂತ ಕಥೆಯಲ್ಲಿ ಕೇಳ್ತಿದ್ವಿ. ಆದರೆ ಕಣ್ಣಾರೆ ನೋಡ್ತಾ ಇರೋದು ಈ ವಿಶಾಲ್ ನೈನಿ ಪ್ರೀತಿನ. ಲವ್ ಮಾಡ್ತಿದ್ದೀವಿ ಅಂತ ಎಲ್ಲೂ ಹೇಳಿಲ್ವಲ್ಲ. ಹೇಳಿದ್ರೆ ಪ್ರೀತಿ ಆಗಲ್ಲ, ನಾವೆಲ್ಲ ಅರ್ಥ ಕೊಟ್ರೆ ಪ್ರೀತಿ ಆಗತ್ತೆ. ಒಬ್ರನ್ನೊಬ್ರು ದೂರ ಆಗದಿರೋಷ್ಟು ಪ್ರೀತಿಸ್ತಿದ್ದಾರೆ ಅಂತಂದ್ರೆ ಅವಾಗ ಒಬ್ರಿಂದೊಬ್ರನ್ನ ದೂರ ಮಾಡೋದಷ್ಟೇ. ಅದೇ ಫೈನಲ್ ಡಿಸಿಷನ್. ಯಜಮಾನ್ರೆ, ಅಮ್ಮವರು ಇದನ್ನ ತಗೊಂಡು ಹೋಗಿದ್ರು, ಮತ್ತೆ ಅದು ಈ ಮನೆ ಸೇರಕ್ಕೆ 16 ವರ್ಷ ತಗೊಳ್ತು. ಇದನ್ನ ನೋಡಿ ನಿಮ್ಗೀಗ ಏನ್ ಅನ್ನಿಸ್ತಿದೆ ಯಜಮಾನ್ರೆ? ನಿಮ್ಗಿಷ್ಟ ಇಲ್ಲ ಅಂದಿದ್ದು, ಬೇಡ ಅಂದಿದ್ದು ನಿಮ್ಮನ್ ಸೇರಿದೆ ಅಂದ್ರೆ ಏನೋ ರಹಸ್ಯ ಇದೆ ಯಜಮಾನ್ರೆ. ಬಿಡಿ ಯಜಮಾನ್ರೆ. ಏ ಮೆಂಟಲ್, ನಾನೇ ನಿನ್ನ ಹಿಡ್ಕೊಂಡಿಲ್ಲ. ಮತ್ತೆ ಕರ್ಟನ್ ಹಿಡ್ದಾಕಿದೆ. ಅದೃಷ್ಟ ಅಂದ್ರೆ ಇದರದೆ ನೈನಿನ ಸುತ್ತಲೂ ಆವರಿಸ್ಕೊಂಡಿದೆ. ನಾನು ನೀವೇ ಹಿಡ್ಕೊಂಡ್ರಿ ಅನ್ಕೊಂಡೆ. ನಾನು ಹಿಡ್ಕೊಂಡಿರೋದು ಈ ಮ್ಯಾಜಿಕ್ ಬಾಕ್ಸ್ನ. ಹೌದು ಬಿಡಿ, ನಾನೇ ತಪ್ಪು ತಿಳ್ಕೊಂಡೆ. ವಿಶಾಲ್, ವಿಶಾಲ್, ಅಯ್ಯೋ ಅಯ್ಯೋ, ಅಮ್ಮವ್ರು ಬರ್ತಿದ್ದಾರೆ. ಇಲ್ಲಿಂದ ಹೊರಗೆ ಹೋಗೋದು ಹೇಗೆ ಯಜಮಾನ್ರೆ?
ನಿನ್ನ ಕಟ್ಟನ್ನು ಹಿಡ್ಕೊ. ಒಂದು ನಿಮಿಷ. ಅಯ್ಯೋ ಅಯ್ಯೋ, ಕರೆಂಟ್ ಹೋಯ್ತು ಯಜಮಾನ್ರೆ. ವಿಶಾಲ್ 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 ಅಮ್ಮ ಇಲ್ಲೇ ಇದ್ದೀನಮ್ಮ. ವಿಶಾಲ್ ಎಲ್ಲಿದ್ಯಾ? ಅಮ್ಮ, ಯಜಮಾನ್ರೆ. ಅಮ್ಮ ತುಂಬಾ ಕತ್ಲಿರೋದ್ರಿಂದ ಕಾಣಿಸ್ತಿಲ್ಲ. ಎಲ್ಲಿದ್ಯಾ? ಅಮ್ಮ ಇಲ್ಲೇ ಇದ್ದೀನಮ್ಮ. ಈ ಸೆಕ್ಯೂರಿಟಿ ಅವರು ಏನ್ ಮಾಡ್ತಿದಾರೋ ಏನೋ. ಜನರೇಟರ್ ಆನ್ ಮಾಡ್ಬೇಕಿತ್ತು ತಾನೆ. ವಿಶಾಲ್ ವಿಶಾಲ್